ಹಾಯ್ ಗೆಳೆಯರೆ, ಇವತ್ತು ಮುಂಬೈ ಅಂದರೆ ಮಾಯಾನಗರ ಭಾರತ ದೇಶದ ಅತ್ಯಂತ ಶ್ರೀಮಂತ ನಗರ. ಇದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮುಂಬೈಯನ್ನು ಹಿಂದೆ ಬಾಂಬೆ ಎಂದು ಕರೆಯುತ್ತಿದ್ದರು. ಇದು ಭಾರತದ ಮಹಾರಾಷ್ಟ್ರ ರಾಜ್ಯದ ರಾಜಧಾನಿ ಮತ್ತು ಭಾರತದ ದೊಡ್ಡ ನಗರಗಳಲ್ಲಿ ಒಂದಾಗಿದೆ. ಸಾಮಾನ್ಯವಾಗಿ ಮುಂಬೈ ನಗರವು ಅರೇಬಿಯನ್ ಸಮುದ್ರದ ಉದ್ದಕ್ಕೂ ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಇದೆ. ಇಲ್ಲಿಯ ಜನಸಂಖ್ಯೆ ಸರಿಸುಮಾರು 20 ಮಿಲಿಯನ್ ಜನರು ಇಲ್ಲಿ ವಾಸವಾಗಿದ್ದಾರೆ. ಇದು ಭಾರತದಲ್ಲಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರಗಳಲ್ಲಿ ಒಂದಾಗಿದೆ. ಮುಂಬೈ ನಗರವು 603.4 ಚದರ ಕಿಲೋಮೀಟರ್ನಷ್ಟು ಹರಡಿದೆ. ಮುಂಬೈಯನ್ನು ಹಣಕಾಸಿನ ಬಂಡವಾಳ ಅಂದರೆ ಮುಂಬೈ ಭಾರತದ ಆರ್ಥಿಕ ಕೇಂದ್ರವಾಗಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ನಮ್ಮ ನೋಟುಗಳನ್ನು ಪ್ರಿಂಟ್ ಮಾಡುವ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೆಡ್ ಆಫೀಸ್ ಇಲ್ಲೇ ಇದೆ. ಮತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸಹ ಇಲ್ಲೇ ಇದೆ ಮತ್ತು ಹಲವಾರು ಬಹುರಾಷ್ಟ್ರೀಯ ಸಂಸ್ಥೆಗಳು ಸಹ ಇಲ್ಲಿಯೇ ಇವೆ. ಬಾಲಿವುಡ್ ಭಾರತದ ಚಲನಚಿತ್ರದ ಹೃದಯ ಎಂದು ಕರೆಯಲ್ಪಡುತ್ತದೆ. ಬಾಲಿವುಡ್ ವಾರ್ಷಿಕವಾಗಿ 100 ಚಿತ್ರವನ್ನು ನಿರ್ಮಿಸುತ್ತದೆ. ಹಾಗೆ ನಿಮಗೆ ಗೊತ್ತಿರಲಿ, ಬಾಲಿವುಡ್ ಅಂತ ಹೆಸರು ಸಹ ಇಲ್ಲಿಂದನೇ ಬಂದಿದೆ. ಅಂದರೆ ಬಾಂಬೆ ಈ ಹೆಸರನ್ನು ತೆಗೆದುಕೊಂಡೇ ಬಾಲಿವುಡ್ ಅಂತ ಹೆಸರು ಇಟ್ಟಿದ್ದಾರೆ. ಮುಂಬೈಯನ್ನು ಪೋರ್ಟ್ ಸಿಟಿ ಎಂದು ಸಹ ಕರೆಯುತ್ತಾರೆ. ಭಾರತದ ಅತ್ಯಂತ ದೊಡ್ಡ ಬಂದರುಗಳು ಇಲ್ಲಿವೆ ಮತ್ತು ಇಲ್ಲಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ತುಂಬಾ ಆಗುತ್ತದೆ. ಇದರ ಸ್ವಲ್ಪ ಇತಿಹಾಸ ತಿಳಿದುಕೊಳ್ಳಿ. ಮೂಲತಃ ಇದು 7 ದ್ವೀಪಗಳ ಸಮೂಹವಾಗಿದ್ದ ನಗರವನ್ನು ಭೂ ಸುಧಾರಣಾ ಯೋಜನೆಗಳ ಮೂಲಕ ಒಂದೇ ಪ್ರದೇಶವಾಗಿ ಪರಿವರ್ತಿಸಿದರು ಮತ್ತು ಬ್ರಿಟಿಷರು ತಮ್ಮ ಆಳ್ವಿಕೆಯಲ್ಲಿ ಇದನ್ನು ಪ್ರಮುಖ ನಗರವನ್ನು ಮಾಡಿದರು ಮತ್ತು ಇಲ್ಲಿಂದ ತುಂಬಾ ಸರಕು ಸಾಗಣೆಗಳನ್ನು ಮಾಡಿ ಇದು ಈಗ ಮೆಗಾ ಸಿಟಿಯಾಗಿ ಬೆಳೆದಿದೆ. ಇದನ್ನು ಬ್ರಿಟಿಷರು ತಮ್ಮ ವ್ಯಾಪಾರಕ್ಕೋಸ್ಕರ ಇದನ್ನು ಬೆಳೆಸಿದ್ರು. ಇವರು ಮೊದಲು ಇಲ್ಲಿ ಜಾಸ್ತಿ ಜನ ಇರ್ತಿರ್ಲಿಲ್ಲ. ಇದು ಮಾಮೂಲಿ ಒಂದು ದ್ವೀಪದ ಥರ ಇತ್ತು ಈ ಜಾಗ. ಮುಂಬೈನ ಸಂಸ್ಕೃತಿ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಇಲ್ಲಿಯ ಭಾಷೆಗಳು ಮತ್ತು ಸಂಪ್ರದಾಯಗಳು ತುಂಬಾ ಹಳೆಯದು ಮತ್ತು ಭಾರತದ ಪ್ರತಿಯೊಂದು ರಾಜ್ಯದಿಂದ ಜನರು ಇಲ್ಲಿ ಕೆಲಸಕ್ಕೆ ಮತ್ತು ಶಿಕ್ಷಣಕ್ಕೆ ಬರುತ್ತಾರೆ ಮತ್ತು ಇಲ್ಲೇ ವಾಸವಾಗಿದ್ದಾರೆ. ಇಲ್ಲಿ ನೀವು ಪ್ರವಾಸಕ್ಕೆ ಹೋದರೆ ಏನೆಲ್ಲ ನೀವು ನೋಡಬಹುದು, ಬನ್ನಿ ಸ್ವಲ್ಪ ಅದರ ಬಗ್ಗೆ ನಿಮಗೆ ತಿಳಿಸುತ್ತೇನೆ. ಮೊದಲನೇದು ಗೇಟ್ವೇ ಆಫ್ ಇಂಡಿಯಾ. ಇದು ಅರಬ್ಬಿ ಸಮುದ್ರದ ಮೇಲಿರುವ ಒಂದು ಸಾಂಪ್ರದಾಯಿಕ ಸ್ಮಾರಕ. ಇದನ್ನು ಬ್ರಿಟಿಷರು ಕಟ್ಟಿಸಿದ್ದಾರೆ. ಎರಡನೆಯದು ಮರೀನ್ ಡ್ರೈವ್. ರಾತ್ರಿಯಲ್ಲಿ ಕ್ವೀನ್ಸ್ ನೆಕ್ಲೆಸ್ ಎಂದು ಕರೆಯಲ್ಪಡುವ ಇದು ಜನಪ್ರಿಯ ವಾಯುವಿಹಾರ. ಇಲ್ಲಿ ರಾತ್ರಿಯೆಲ್ಲ ಸುತ್ತೋದಕ್ಕೆ ಇದು ಸಖತ್ತಾಗಿರೋ ಒಂದು ಜಾಗ. ಮೂರನೇದು ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್. ಇದು ವಿಶ್ವ ಪರಂಪರೆಯ ಒಂದು ತಾಣ. ನಾಲ್ಕನೇದು ಸಿದ್ಧಿವಿನಾಯಕ್ ದೇವಸ್ಥಾನ. ಗಣೇಶನಿಗೆ ಸಮರ್ಪಿತವಾದ ಪ್ರಖ್ಯಾತ ಹಿಂದೂ ದೇವಾಲಯ ಇದು. ಐದನೆಯದು ಹಾಜಿ ಅಲಿ ದರ್ಗಾ. ಇದು ಒಂದು ಐತಿಹಾಸಿಕ ಮಸೀದಿ ಮತ್ತು ಒಂದು ಸಮಾಧಿ. ಇದು ಸಮುದ್ರದಲ್ಲಿದೆ. ಹಾಜಿ ಅಲಿ ದರ್ಗಾದ ಮೇಲೆ ತುಂಬಾ ಲಾಂಗ್ ಆಗಿ ನಾನು ಹೋಗಲ್ಲ, ತುಂಬಾ ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿ ವರ್ಷ ಕೋಟ್ಯಾಂತರ ಜನರು ಬಂದು ಇಲ್ಲಿ ಭೇಟಿ ಆಗುತ್ತಾರೆ. ಇದರ ಮೇಲೆ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡಬೇಕಾಗುತ್ತದೆ. ಯಾಕಂದರೆ ಇಲ್ಲಿ ಸಮುದ್ರದ ನೀರು ಈ ದರ್ಗಾದ ಮೇಲೆ ಬರೋದೇ ಇಲ್ಲ. ಯಾಕಂದರೆ ಈ ದರ್ಗಾ ಸಮುದ್ರದಲ್ಲಿದೆ. ಅದರ ಮೇಲೆ ಒಂದು ಸಂಪೂರ್ಣ ವಿಡಿಯೋ ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಮುಂಬೈ ಭಾರತದ GDPಗೆ ಗಣನೀಯ ಕೊಡುಗೆ ಕೊಡುತ್ತದೆ. ಭಾರತದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಮುಂಬೈನಲ್ಲೇ ಇದ್ದಾರೆ ಮತ್ತು ಮುಂಬೈನೇ ಇಡೀ ಭಾರತ ದೇಶಕ್ಕೆ ಅತ್ಯಂತ ಹೆಚ್ಚು ಟ್ಯಾಕ್ಸನ್ನು ಪೇ ಮಾಡುತ್ತದೆ. ಮತ್ತು ಮುಂಬೈನಲ್ಲಿ ಹಲವಾರು ಕೈಗಾರಿಕೆಗಳಿವೆ ಮತ್ತು ಮನರಂಜನೆ ಬಾಲಿವುಡ್ ಸಹ ಇಲ್ಲೇ ಇದೆ ಮತ್ತು IT ಕಂಪನಿಗಳು ತುಂಬಾ ಇದೆ ಮತ್ತು ಇಲ್ಲಿ ವ್ಯಾಪಾರ ಇಡೀ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದೆ. ಈ ನಗರವು ಪ್ರಮುಖ ಭಾರತೀಯ ಕಂಪನಿಗಳು ಮತ್ತು ಹಣಕಾಸು ಸಂಸ್ಥೆಗಳ ಪ್ರಧಾನ ಕಚೇರಿ ಇಲ್ಲಿ ಇವೆ. ಉದಾಹರಣೆಗೆ ನಾನು ನಿಮಗೆ ಆಗಲೇ ಹೇಳಿದ ಹಾಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲೇ ಇದೆ ಮತ್ತು ಈ ನಮ್ಮ ಏಷ್ಯನ್ ಪೇಂಟ್ ಹೆಡ್ ಆಫೀಸು ಮತ್ತು ಇನ್ನೂ ದೊಡ್ಡ ಕಂಪ್ನಿಗಳು ನನಗೆ ಸರಿಯಾಗಿ ನೆನಪು ಬರ್ತಾ ಇಲ್ಲ. ಅದರ ಮೇಲೆ ಇನ್ನೊಂದು ವಿಡಿಯೋ ಮಾಡಿ ಅಂದರೆ ನಾನು ಮಾಡ್ತೀನಿ. ಎಲ್ಲ ಕಂಪ್ನಿ ಮೇಲೆ ಡೀಟೇಲ್ಸ್ ಆಗಿನೂ ಹೋಗ್ತಾ ಇಲ್ಲ. ಮುಂಬೈನ ಕನೆಕ್ಟಿವಿಟಿ ತುಂಬಾ ಸಖತ್ತಾಗಿದೆ. ಇಲ್ಲಿಯ ಲೋಕಲ್ ಟ್ರೈನ್ಗಳು ಮುಂಬೈನ ಒಂದು ಜೀವವಾಗಿದೆ ಮತ್ತು ಇಲ್ಲಿ ಮೆಟ್ರೋ ಸಹ ಇದೆ. ನಗರಗಳಿಗೆ ಸಂಪರ್ಕಕ್ಕಾಗಿ ಜಾಲವನ್ನು ಇನ್ನೂ ವಿಸ್ತರಿಸುತ್ತಿದ್ದಾರೆ.
ಅತ್ಯುತ್ತಮವಾದ ಬಸ್ಸು ಸೇವೆಗಳು ಇಲ್ಲಿ ಇವೆ. ಸಾರ್ವಜನಿಕ ಬಸ್ಸುಗಳು ಮತ್ತು ವ್ಯಾಪಕ ವ್ಯಾಪ್ತಿಯನ್ನು ಒದಗಿಸುತ್ತದೆ ಮತ್ತು ಆಟೋ ರಿಕ್ಷಾಗಳು ಮತ್ತು ಟ್ಯಾಕ್ಸಿಗಳು, ಸಾರಿಗೆ ಸಾಮಾನ್ಯ ವಿಧಾನಗಳು ಮತ್ತು ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನಗಳನ್ನು ನಿರ್ವಹಿಸುತ್ತದೆ. ಇಂಡಿಯಾದಲ್ಲಿ ಸೆಕೆಂಡ್ ಮೋಸ್ಟ್ ಬಿಸಿಯೆಸ್ಟ್ ಏರ್ಪೋರ್ಟ್ ಅಂದರೆ ಅದು ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ಅಂದರೆ ಮುಂಬೈನ ಏರ್ಪೋರ್ಟ್. ಇಲ್ಲಿಯ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಮಾತಾಡಬೇಕಾದರೆ ಇಲ್ಲಿಯ ಶಿಕ್ಷಣ ತುಂಬಾ ಒಳ್ಳೆಯದಾಗಿದೆ. ಮುಂಬೈನಲ್ಲಿ ಮುಂಬೈ ವಿಶ್ವವಿದ್ಯಾಲಯ ಮತ್ತು IIT ಬಾಂಬೆ ಮತ್ತು TISS ಅಂದರೆ ಟಾಟಾ ಸೈನ್ಸ್ ಸೋಷಿಯಲ್ ಟೆಕ್ನಾಲಜಿ ನಂತರ ಪ್ರತಿಷ್ಠಿತ ಸಂಸ್ಥೆಗಳು ಸಹ ಇಲ್ಲೇ ಇವೆ ಮತ್ತು ಹಲವಾರು ಮೆಡಿಕಲ್ ಕಾಲೇಜುಗಳು ತುಂಬಾ ಇವೆ ಇಲ್ಲಿ. ಪ್ರಮುಖ ಆಸ್ಪತ್ರೆಗಳು ಲೀಲಾವತಿ ಆಸ್ಪತ್ರೆ ಮತ್ತು ಕೋಕಿಲಾಬೇನ್ ಧೀರುಭಾಯಿ ಅಂಬಾನಿ ಆಸ್ಪತ್ರೆ ಮತ್ತು ಟಾಟಾ ಮೆಮೋರಿಯಲ್ ಆಸ್ಪತ್ರೆ. ಇನ್ನೂ ಹಲವಾರು ಆಸ್ಪತ್ರೆಗಳ ಬಗ್ಗೆ ವಿಡಿಯೋ ಬೇಕಂದರೆ ಅದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಇಷ್ಟು ಆಸ್ಪತ್ರೆಗಳ ಬಗ್ಗೆ ನೀವು ತಿಳಿದುಕೊಳ್ಳಿ. ಇಲ್ಲಿಯ ಹವಾಮಾನ ಹೇಗಿರುತ್ತದೆ? ಇಲ್ಲಿಯ ಉಷ್ಣವಲಯ, ತೇವ ಮತ್ತು ಸೂಕ್ಷ್ಮ. ಇಲ್ಲಿಯ ಋತುಗಳು ಬೇಸಿಗೆಗಾಲ ಮಾರ್ಚ್ನಿಂದ ಜೂನ್ವರೆಗೆ ಇರುತ್ತದೆ ಮತ್ತು ಮಾನ್ಸೂನ್ ಜೂನ್ನಿಂದ ಸೆಪ್ಟೆಂಬರ್ನಲ್ಲಿ ಭಾರಿ ಮಳೆ ಇರುತ್ತದೆ ಮತ್ತು ಚಳಿಗಾಲ ನವೆಂಬರ್ನಿಂದ ಫೆಬ್ರವರಿವರೆಗೆ ಇರುತ್ತದೆ. ಮುಂಬೈ ಎದುರಿಸುತ್ತಿರುವ ಕೆಲವು ಪ್ರಾಬ್ಲಮ್ಸ್ಗಳ ಬಗ್ಗೆ ಹೇಳಬೇಕಾದರೆ ಅಂದರೆ ಇಲ್ಲಿಯ ಸವಾಲುಗಳು ಅಧಿಕ ಜನಸಂಖ್ಯೆ ಇದೆ. ಯಾಕೆಂದರೆ ಎಲ್ಲ ರಾಜ್ಯದಿಂದ ಇಲ್ಲಿ ಬರ್ತಾರೆ ಕೆಲಸಕ್ಕೆ ಮತ್ತು ಅಧಿಕ ದಟ್ಟಣೆ ಇದೆ ಇಲ್ಲಿ. ಮತ್ತು ವಸತಿ ಕೊರತೆ ತುಂಬಾ ಇದೆ. ಅಂದರೆ ಮನೆಗಳ ಕೊರತೆ ಇಲ್ಲಿಯ ಜನರಿಗೆ ತುಂಬಾ ಪ್ರಾಬ್ಲಮ್ ಬರ್ತಾ ಇದೆ. ಮತ್ತು ವಾಯು ಮತ್ತು ಜಲ ಮಾಲಿನ್ಯ ಸೇರಿದಂತೆ ಪರಿಸರದ ಕೆಲವು ಕಾಳಜಿ ಇವರು ತುಂಬಾ ವಹಿಸಬೇಕು. ಇವೆಲ್ಲ ಪ್ರಾಬ್ಲಮ್ಸ್ನ ಇವರು ಸಾಲ್ವ್ ಮಾಡೋಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಇವೆಲ್ಲ ಪ್ರಾಬ್ಲಮ್ಸ್ ಬೇಗ ಸಾಲ್ವ್ ಆಗಲಿ ಅಂತ ನಾನು ಬಯಸ್ತೀನಿ. ಮುಂಬೈ ವೈದೃಶ್ಯಗಳ ನಗರವಾಗಿದೆ. ಸಂಪ್ರದಾಯ ಮತ್ತು ಆಧುನಿಕತೆ ಮತ್ತು ಸಂಪತ್ತು ಮತ್ತು ಬಡತನವನ್ನು ಸಂಯೋಜಿಸುತ್ತದೆ. ಇದು ವಿಶ್ವದ ಅತ್ಯಂತ ಕ್ರಿಯಾತ್ಮಕ ನಗರಗಳಲ್ಲಿ ಒಂದಾಗಿದೆ. ನಿಮಗೆ ನಿರ್ದಿಷ್ಟ ವಿವರಗಳ ಬಗ್ಗೆ ಈಗ ನಾನು ಹೇಳಿದ್ದೀನಿ. ಇನ್ನೂ ಡೀಟೇಲ್ ಆಗಿ ಮುಂಬೈ ಮೇಲೆ ವಿಡಿಯೋ ಮಾಡಿ ಅಂದೇ ಮಾಡ್ತೀನಿ. ಸದ್ಯಕ್ಕೆ ನಿಮಗೆ ಮುಂಬೈ ಬಗ್ಗೆ ಸ್ವಲ್ಪ ಶಾರ್ಟ್ನಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸೇ ಬಂದರು ಎಲ್ಲರಿಗೂ ಇದನ್ನು ಶೇರ್ ಮಾಡಿ ಪ್ಲೀಸ್. ನನಗೆ ತುಂಬಾ ಅಗತ್ಯವಾಗಿದೆ. ಕನ್ನಡದಲ್ಲಿ ಈ ಚಾನಲನ್ನು ತುಂಬಾ ಯೂಟ್ಯೂಬ್ ನೆಗ್ಲೆಕ್ಟ್ ಮಾಡುತ್ತದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅರ್ಧ ಜನ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಲಾರ್ದೆ ಹೋಗ್ತಾ ಇದ್ದೀರಾ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.